Praise the Lord. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. I glorify God that God has given me another chance to share the word of God. ದೇವರು ನನಗೆ ಮತ್ತೊಂದು ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ನಾನು I ಸಲ್ಲಿಸುತ್ತೇನೆ. also praise God bringing these words unto you. ಈ ವಾಕ್ಯವನ್ನ ನಿಮ್ಮ ಎದುರಿಗೆ ತರಲಿಕ್ಕಾಗುವಂತೆ ದೇವರು ಕೊಟ್ಟ ಕೃಪೆಗಾಗಿ ನಾನು ಮತ್ತೊಮ್ಮೆ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತೇನೆ. Today God is speaking with you all about the prayer of a saint. ದೇವರು ಒಬ್ಬ ಭಕ್ತನ ಪ್ರಾರ್ಥನೆಯ ಬಗ್ಗೆ ದೇವರು ಮಾತನಾಡಲು ಬಯಸ್ತಾರೆ. He is a righteous man. ಆತನು ಒಬ್ಬ ನೀತಿವಂತ He is ಮನುಷ್ಯನಾಗಿದ್ದಾನೆ. following the command of God. ಆತನು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವವರಾಗಿದ್ದರು. He is following statutes of God. ದೇವರ ಕಟ್ಟಳೆಗಳನ್ನು ಹಿಂಬಾಲಿಸುವಾತನಾಗಿದ್ದಾನೆ. He is a priest. ಆತನೊಬ್ಬ ಯಾಜಕನಾಗಿದ್ದಾನೆ. He belongs to tribe of Levi. ಆತನು ಲೇವಿ ಎಂಬ ಕುಲಕ್ಕೆ ಸೇರಿದವನಾಗಿದ್ದಾನೆ. And he has one drawback. ಆತನಿಗೆ ಒಂದು ಕೊರತೆಯೂ ಕೂಡ ಇತ್ತು. Can anyone guess this person? ಯಾರಾದ್ರೂ ಇದನ್ನ ಯಾರೆಂಬುದಾಗಿ ಹೇಳ್ಬಹುದಾ? Praise God. ದೇವರಿಗೆ ಮಹಿಮೆ Praise ಉಂಟಾಗಲಿ. God for this. ದೇವರಿಗೆ ಈ ಒಂದು ವಿಷಯಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ. His name is Zechariah the priest. ಆತನ ಹೆಸರು ಯಾಜಕನಾದ ಜಕರಿಯನು ಎಂಬುದಾಗಿ. Zechariah is a priest. ಜಕರಿಯನು ಒಬ್ಬ ಯಾಜಕನಾಗಿದ್ದಾನೆ. He is a righteous man. ಆತನು ಒಬ್ಬ ನೀತಿವಂತನಾದ ಮನುಷ್ಯನಾಗಿದ್ದಾನೆ. He is a blameless in front of God. ಆತನು ದೇವರ ಮುಂದೆ ದೋಷವಿಲ್ಲದ ಒಬ್ಬ ಮನುಷ್ಯನಾಗಿದ್ದಾನೆ. And belongs to tribe of Levi. ಮತ್ತು ಆತನು ಲೇವಿ ಕುಲಕ್ಕೆ ಸೇರಿದವನಾಗಿದ್ದಾನೆ. Totally we can say he is a godly man. ನಾವು ಒಟ್ಟಾರೆಗೆ ಹೇಳುವುದಾದರೆ ಆತನು ಒಬ್ಬ ದೈವಿಕ ಮನುಷ್ಯನು ಎಂದು ಹೇಳಬಹುದು. But he had a drawback that he was childless. ಆತನಿಗೆ ಒಂದು ಕೊರತೆ ಇತ್ತು. ಅದು ಏನಂದ್ರೆ ಅವನಿಗೆ ಮಕ್ಕಳು ಇರಲಿಲ್ಲ. And serious thing is ಅದೇ ಒಂದು ವಿಷಯ ಏನು ಅಂತ ಅಂದ್ರೆ both the husband and wife were advanced in years. ಅದೇ ಗಂಡ ಹೆಂಡತಿ ಇಬ್ಬರು ಕೂಡ ಅವರು ದಿನ ಹೋದವರಾಗಿದ್ದರು. Obviously he may be praying at his young age ಆತನು ತನ್ನ ಯೌವನ ಪ್ರಾಯದಲ್ಲಿ ಆತನು ಖಂಡಿತವಾಗ್ಲೂ ಪ್ರಾರ್ಥನೆ for ಮಾಡಿರ್ತಾನೆ. wife's barrenness. ಆತನ ಹೆಂಡತಿಯ ಬಂಜತನದ ಕುರಿತಾಗಿ And ಪ್ರಾರ್ಥನೆ ಮಾಡಿರ್ತಾನೆ. he may decided like this. ಆತನು ಈ ರೀತಿಯಾಗಿ ಒಂದು ನಿರ್ಧಾರವನ್ನ ಮಾಡಿರಬಹುದು. Oh, God wants me to wait for his blessing. ಓ ದೇವರು ನಾನು ಕಾಯಬೇಕೆಂಬುದಾಗಿ ದೇವರು ನಿಶ್ಚಯ ಮಾಡ್ಕೊಂಡಿದ್ದಾನೆ ಎಂಬುದಾಗಿ ಈತನು ಅನ್ಕೊಂಡಿರಬಹುದು. And also he might read the story of Abraham. ಆತನು ಅಬ್ರಾಮನ ಕುರಿತಾಗಿ ಆತನು ಓದಿರಬಹುದು. He may be read the story of Hannah. ಆತನು ಹನ್ನಳ ಜೀವಿತವನ್ನ ಓದಿರಬಹುದು. With full of faith he is waiting for the blessing of God. ಆತನು ಪೂರ್ಣ ನಂಬಿಕೆಯಿಂದ ದೇವರ ಆಶೀರ್ವಾದಕ್ಕಾಗಿ ಕಾದಿರಬಹುದು. He is waiting for the God. ಅವನು ದೇವರಿಗಾಗಿ ಕಾದಿರಬಹುದು. His waiting is like this. ರೀತಿಯಲ್ಲಿ ಆತನ ಕಾಯುವಿಕೆ ಇದೆ. God will do greater thing in my life. ನನ್ನ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನ ಮಾಡ್ತಾನೆ. ಹಲ್ಲೆಲೂಯಾ. At this moment ಈ ಒಂದು ಸಮಯದಲ್ಲಿ his faith didn't decrease. ಆತನ ನಂಬಿಕೆಯು ಕಡಿಮೆ ಆಗಲಿಲ್ಲ. His love towards God didn't decrease. ದೇವರ ಪ್ರತಿಯಾಗಿ ಇರುವಂತ ಪ್ರೀತಿ ಕೂಡ ಕಡಿಮೆ ಆಗಲಿಲ್ಲ. His hope didn't decrease. ಆತನ ನಿರೀಕ್ಷೆ ಕೂಡ ಕಡಿಮೆ ಆಗಲಿಲ್ಲ. His righteousness and fear of the God didn't decrease. ಆತನ ನೀತಿವಂತಿಕೆ ಮತ್ತು ದೈವ ಭಯವು ಕೂಡ ಅದರಲ್ಲಿ ಕಡಿಮೆ ಆಗಲಿಲ್ಲ. Now let's see our lives. ನಾವು ಈಗ ನಮ್ಮ ಜೀವಿತವನ್ನು ಒಮ್ಮೆ ನೋಡ್ಕೊಳ್ಳೋಣ. We also may be having some problems. ನಮಗೂ ಅನೇಕ ತೊಂದರೆಗಳು ಸಮಸ್ಯೆಗಳು ಇರಬಹುದು. We are praying for something. ನಾವು ಅನೇಕ ವಿಚಾರಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರಬಹುದು. But we are not getting any answers from God. ನಮಗೆ ಯಾವುದೇ ಉತ್ತರವನ್ನ ದೇವರಿಂದ ಪಡೆದುಕೊಳ್ತಾ ಇಲ್ಲ. Because of this, ಇದರ ದೆಸೆಯಿಂದಾಗಿ our faith may start decrease. ನಮ್ಮ ನಂಬಿಕೆಯು ಕಡಿಮೆ ಆಗಬಹುದು. Hope might decrease. ನಮ್ಮ ನಿರೀಕ್ಷೆ ಕಡಿಮೆ ಆಗಬಹುದು. Righteousness and fear of God might decrease. ನಮ್ಮ ಒಂದು ನೀತಿವಂತಿಕೆ ಅಥವಾ ದೇವ ಭಕ್ತಿ ಕೂಡ ಕಡಿಮೆ ಆಗಬಹುದು. Which and all good works we are doing for the kingdom of God, ನಾವು ದೇವರ ರಾಜ್ಯಕ್ಕೆ ಯಾವುದೆಲ್ಲ ಒಳ್ಳೆ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೇವೋ that we will stop doing. ಒಮ್ಮಾರೆ ನಾವು ಒಟ್ಟಾರೆ ಅದನ್ನ ಒಂದೇ ಸಲ ನಾವು ನಿಲ್ಲಿಸ್ಬಿಡ್ತೇವೆ. We always live in sad mood. ನಾವು ಯಾವಾಗಲೂ ಬೇಜಾರಿನಲ್ಲಿ ಇರ್ಲಿಕ್ಕೆ ನಾವು ಬಯಸ್ತಾ ಇರ್ತೇವೆ. Decided that I will not be like before. ನಾನು ಮುಂಚೆ ಹಾಗೆ ನಾನು ಇನ್ನು ಮುಂದೆ ಇರೋದಿಲ್ಲ ಎಂಬುದಾಗಿ ನಾನು ನಿರ್ಧಾರ ಮಾಡಿಬಿಡ್ತೇನೆ. Before I was doing God's work in the church. ನಾನು ಮುಂಚೆ ದೇವರ ಆಲಯದಲ್ಲಿ ದೇವರ ಕೆಲಸವನ್ನ ನಾನು ಮಾಡ್ತಾ ಇದ್ದೆ. And outside the church. ನಾನು ಹೊರಗಡೆ ಕೂಡ ನಾನು ದೇವರ ಕೆಲಸವನ್ನ ಮಾಡ್ತಾ ಇದ್ದೆ. But now I will not do it. ಅದೇ ಇನ್ನು ಮುಂದೆ ನಾನು ಆ ಕೆಲಸಗಳನ್ನು ನಾನು ಮಾಡೋದಿಲ್ಲ. Before I was spending more time with God. ನಾನು ದೇವರೊಂದಿಗೆ ಬಹಳ ಸಮಯವನ್ನು ನಾನು ಕಳೀತಾ ಇದ್ದೆ. I will not do that. ಈಗ ಇನ್ನು ಮುಂದೆ ಆ ಕೆಲಸವನ್ನು ನಾನು ಮಾಡೋದಿಲ್ಲ. Because God is not answering my prayer. ಯಾಕಂದ್ರೆ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ. My church people is using for their sake. ಸಭೆಯು ತಮ್ಮ ಸ್ವಾರ್ಥಕ್ಕಾಗಿ ನನ್ನನ್ನು ಉಪಯೋಗಿಸಿಕೊಳ್ತಾ ಇದೆ. These thoughts will come in our mind. ಇಂಥ
ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಬಂದುಬಿಡುತ್ತೆ. These are the thoughts of Satan, ಈ ಒಂದು ಆಲೋಚನೆಗಳು ಅದು ಸೈತಾನನ ಆಲೋಚನೆಗಳಾಗಿವೆ. or maybe thoughts of our own mind. ಅನೇಕ ಬಾರಿ ಇದು ಸೈತಾನದಲ್ಲ, ನಮ್ಮ ಯೋಚನೆಯೇ ಕೂಡ ಆಗಿರ್ತದೆ. Satan starts from one evil thought. ಸೈತಾನನು ಪ್ರಾರಂಭಿಸುವಾಗ ಆತನು ಕೇವಲ ಒಂದು ಯೋಚನೆ, ಕೆಟ್ಟ ಆಲೋಚನೆಯಿಂದ ಪ್ರಾರಂಭ ಮಾಡ್ತಾನೆ. We end up with the more sinful thoughts. ಆದ್ರೆ ನಾವು ಮುಕ್ತಾಯಗೊಳಿಸುವಾಗ ಅನೇಕ ಪಾಪವಾದಂತ ಯೋಚನೆಗಳಿಂದ ನಾವು ಮುಕ್ತಾಯ ಮಾಡ್ತೇವೆ. But when we see the Zacharias life, ನಾವು ಜಕರೀಯನ ಜೀವಿತವನ್ನ ನೋಡುವಾಗ he was not getting the answers from God ಆತನಿಗೆ ದೇವರಿಂದ ಯಾವುದೇ ಉತ್ತರ ಅವನಿಗೆ for his ದೊರೆತಿರಲಿಲ್ಲ. prayers, ಆತನ ಪ್ರಾರ್ಥನೆಗೆ but ಸಿಗ್ತಿರಲಿಲ್ಲ. still he is righteous. ಆತನು ಆದರೂ ಕೂಡ ಅವನು ದೇವರ ಮುಂದೆ ನೀತಿವಂತನಾಗೇ ಇದ್ದನು. Hallelujah. Hallelujah. But on that day, according to the custom of priesthood, ಆದರೆ ಅವನ ಯಾಜಕ ಸರತಿ ಬಂದಾಗ ಆ ಒಂದು ದಿವಸದಲ್ಲಿ he got a chance to enter the temple of God ಅವನು ದೇವರ ಆಲಯದ ಒಳಗೆ ಹೋಗುವಂತ ಒಂದು ಅವಕಾಶ ಅವನಿಗೆ ದೇವರು ಕೊಟ್ಟರು. and burn the incense. ಅವನು ಧೂಪವನ್ನು ಅರ್ಪಿಸುವುದಕ್ಕೆ ಒಂದು ಅವಕಾಶ ಸಿಕ್ತು. On that day, ಆ ಒಂದು ದಿವಸದಲ್ಲಿ he didn't take the prayer request to the temple. ಆತನು ತನ್ನ ಪ್ರಾರ್ಥನೆಯ ಮನವಿಯನ್ನು ತಕೊಂಡು ದೇವಾಲಯದ ಒಳಗಡೆ ಅವನು ಹೋಗಲಿಲ್ಲ. What is his prayer request? ಆತನ ಒಂದು ಪ್ರಾರ್ಥನೆ ಮನವಿ ಏನಾಗಿತ್ತು? His wife's barrenness. ಅವನ ಹೆಂಡತಿಯ ಬಂಜೆತನವೇ Wife's ಆಗಿತ್ತು. barrenness. So, about the wife's barrenness, instead, he just went do the responsibility of priesthood. ಆದ್ರೆ ಆ ಪ್ರಾರ್ಥನೆ ಮನವಿಯನ್ನ ಆ ದಿನ ಒಳಗಡೆ ತಕೊಂಡು ಹೋಗದೆ ತನ್ನ ಯಾಜಕ ಧರ್ಮವನ್ನ ನೆರವೇರಿಸೋದಕ್ಕೆ ಅವನು ಆಲಯದ ಒಳಗಡೆ ಹೋಗ್ತಾ ಇದ್ದಾನೆ. But as a result of this much years waiting, ಆದ್ರೆ ಇಷ್ಟು ವರ್ಷಕಾಲ ಅವನು ಕಾಯುವುದರ ನಿಮಿತ್ತವಾಗಿ God said to his angel, ದೇವರು ಪರಲೋಕದಲ್ಲಿ ತನ್ನ ದೂತನಿಗೆ ಹೀಗೆ ಹೇಳ್ತಾ ಇದ್ದಾನೆ. in the heaven God said to the angel, ತನ್ನ ದೂತನಿಗೆ ಪರಲೋಕದಲ್ಲಿ ದೇವರು ಈ ರೀತಿ ಹೇಳ್ತಾ ಇದ್ದಾನೆ, today I am going to answer the prayer of Zachariah. ಈ ದಿವಸ ನಾನು ಜಕರೀಯನ ಪ್ರಾರ್ಥನೆಗೆ ನಾನು ಉತ್ತರ ಕೊಡ್ತೇನೆ. I am going to give great gift to this family. ಈ ತರ ಒಂದು ಕುಟುಂಬಕ್ಕೆ ನಾನು ಒಂದು ದೊಡ್ಡ ಬಹುಮಾನವನ್ನ ಕೊಡ್ತೇನೆ. I am going to make happy Zachariah. ನಾನು ಈ ದಿನ ಜಕರೀಯನಿಗೆ ನಾನು ಬಹಳ ಸಂತೋಷವನ್ನ ಉಂಟು ಮಾಡ್ತೇನೆ. While he was burning the incense ಆತನು ಧೂಪವನ್ನ ಅರ್ಪಿಸುವಂತ ಸಮಯದಲ್ಲಿ and people were praying outside, ಜನರು ಹೊರಗೆ ನಿಂತು ಪ್ರಾರ್ಥನೆ ಮಾಡುವಾಗ God said to angel, ದೇವರು ತನ್ನ ದೂತನಿಗೆ ಹೀಗೆ ಹೇಳ್ತಾ go ಇದ್ದಾನೆ, and meet Zachariah. ನೀನು ಹೋಗಿ ಜಕರೀಯನನ್ನು ಸಂಧಿಸು ಎಂಬುದಾಗಿ. Now let's see what angel says to Zachariah. ಈ ಸಮಯದಲ್ಲಿ ದೂತನು ಜಕರೀಯನಿಗೆ ಏನ್ ಹೇಳ್ತಾನೆ ಎಂಬುದಾಗಿ ನೋಡ್ಕೊಳ್ಳೋಣ. Let's open our Bible to Luke first chapter 1, 13 to 15. ನಾವು ನಮ್ಮ ಸತ್ಯವೇದವನ್ನ ಲೂಕನ ಸುವಾರ್ತೆ 1ನೇ ಅಧ್ಯಾಯ 13ರಿಂದ 15ನೇ ವಚನಗಳನ್ನು ಓದ್ಕೊಳ್ಳೋಣ. The angels, I will read for you. ನಾನು ನಿಮಗೆ ಓದ್ತೇನೆ. The angel said to him, ಆ ದೂತನು ಜಕರೀಯನಿಗೆ ಹೀಗೆ ಹೇಳಿದನು, do not be afraid, Zachariah. ಜಕರೀಯ, ನೀನು ಭಯಪಡಬೇಡ. Your prayer has been heard. ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. Your wife Elizabeth will bear you a son. ನಿನ್ನ ಹೆಂಡತಿಯಾದ ಎಲಿಸಬೆತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. You are to call him John. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. Hallelujah. Hallelujah. God is not stopping there. ದೇವರು ಅಲ್ಲ ನಿಲ್ಲಿಸ್ತಾ ಇಲ್ಲ. He is continuing there. ಅಲ್ಲಿಂದ ದೇವರು ಇನ್ನೂ ಮುಂದುವರಿತಾ ಇದ್ದಾನೆ. He will be filled with the Holy Spirit. ಆತನು ಪವಿತ್ರಾತ್ಮ ಭರಿತನಾಗಿರುವನು. Even before he is born. ಅವನು ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. Hallelujah. Hallelujah. A great gift to Zachariah. ಜಕರೀಯನಿಗೆ ದೇವರು ದೊಡ್ಡ ಬಹುಮಾನವನ್ನ ಕೊಡ್ತಾ A ಇದ್ದಾನೆ. great gift to that Zacharias family. ಜಕರೀಯನ ಕುಟುಂಬಕ್ಕೆ ದೇವರು ದೊಡ್ಡ ಬಹುಮಾನವನ್ನ Here ಕೊಡ್ತಾ ಇದ್ದಾನೆ. Zacharias life shows us ನಮಗೆ ಜಕರೀಯನ ಜೀವಿತ ಏನ್ ತೋರಿಸ್ತದೆ ಅಂದ್ರೆ to be faithful, ದೇವರ ಮುಂದೆ ನಂಬಿಕಸ್ಥನಾಗಿ ನಿಲ್ಲುವುದಕ್ಕೆ, to be hopeful. ದೇವರ ಮುಂದೆ ನಿರೀಕ್ಷೆ ಉಳ್ಳವನಾಗಿ ನಿಲ್ಲುವುದಕ್ಕೆ. Don't expect anything from hands of man, sorry. ಮನುಷ್ಯರ ಕೈಗಳಿಂದ ನಾವು ಯಾವುದನ್ನು ಕೂಡ ಬಯಸೋದು ಬೇಡ. Just expect from hands of God. ನಾವು ದೇವರ ಕರಗಳಿಂದ ಎದುರುಗೊಳ್ಳೋಣ. Because ಯಾಕೆಂದ್ರೆ God's hand will not forsake you, ಯಾಕಂದ್ರೆ ದೇವರ ಕರಗಳು ನಮ್ಮನ್ನ ಎಂದಿಗೂ ಕೈ ಬಿಡೋದಿಲ್ಲ. will not cheat you, ನಮಗದು ಮೋಸ ಮಾಡುವಂತ ಕರಗಳಲ್ಲ. will not partial with you. ಅದು ಭೇದ ಭಾವನ ಉಂಟು ಮಾಡುವಂತ ಕರಗಳಲ್ಲ. So be hopeful, ಹಾಗಾಗಿ ನಾವು ದೇವರ ಮುಂದೆ ನಿರೀಕ್ಷೆ ಉಳ್ಳವರಾಗಿರೋಣ. be righteous, ದೇವರ ಮುಂದೆ ನೀತಿವಂತರಾಗಿ ನಿಲ್ಲೋಣ. be obedient, ದೇವರಿಗೆ ವಿಧೇಯರಾಗಿ ನಿಂತುಕೊಳ್ಳೋಣ. be loyal. ದೇವರಿಗೆ ನ್ಯಾಯವಾಗಿ ನಿಂತುಕೊಳ್ಳೋಣ. Also do all the works God has assigned you. ದೇವರು ನಿಮಗೆ ಕೊಟ್ಟಿರುವಂತ
ಮಾಡುವಂತ ಎಲ್ಲಾ ಒಳ್ಳೆ ಕಾರ್ಯಗಳನ್ನ ನಾವು ಮುಂದುವರಿಸ್ತಾ ಹೋಗೋಣ. So I don't know what mindset you are having. ನಿಮಗೆ ಯಾವ ಒಂದು ಮನಸ್ಥಿತಿ ಇದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. Let's change our mindset. ನಮ್ಮ ಮೈಂಡ್ ಸೆಟ್ ನಮ್ಮ ಮನಸ್ಥಿತಿನ ಚೇಂಜ್ You may be ಮಾಡೋಣ. having so many problems in your life. ನಿಮಗೆ ಅನೇಕ ತೊಂದರೆಗಳು ನಿಮ್ಮ ಜೀವಿತದಲ್ಲಿ ಇರಬಹುದು. You're praying for that. ನೀವು ಅದಕ್ಕಾಗಿ ಪ್ರಾರ್ಥಿಸ್ತಾ But ಇರಬಹುದು. God is not answering to that. ದೇವರು ಅದಕ್ಕೆ ಪ್ರಾರ್ಥನೆಗೆ ಉತ್ತರ ಕೊಡದೇನೆ ಇರಬಹುದು. Something God is expecting from you. ನಾನು ಅನ್ಕೊಳ್ತೀನಿ ದೇವರು ನಿಮ್ಮಿಂದ ಏನೋ ಒಂದು ಬಯಸ್ತಾ ಇದ್ದಾನೆ ಎಂಬುದಾಗಿ. So let's give to Him. ನಾವು ದೇವರಿಗೆ ಏನು ಬಯಸ್ತಾ ಇದ್ದಾರೋ ಅದನ್ನು ನಾವು ಕೊಟ್ಟು ಬಿಡೋಣ. He will definitely answer your prayer. ದೇವರು ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನ ಕೊಡ್ತಾನೆ. Has He answered Zacharias' prayer? ಯಾವ ರೀತಿಯಲ್ಲಿ ಜಕರಿಯನ ಪ್ರಾರ್ಥನೆಗೆ ದೇವರು ಒಂದು ದಿನ ಉತ್ತರ ಕೊಟ್ಟನು ಅದೇ ರೀತಿಯಲ್ಲಿ ನಮ್ಮ ಪ್ರಾರ್ಥನೆಗಳು Hallelujah. 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 The advanced years family ಒಂದು ದಿನ ಹೋದಂತ ಒಂದು ಕುಟುಂಬ is giving birth to child. ಒಂದು ಮಗುವಿಗೆ ಜನ್ಮವನ್ನ ಕೊಡ್ತಾ ಇದೆ. That is the power of ಅದು God. ದೇವರ ಶಕ್ತಿಯಾಗಿದೆ. God can bring anyone to life. ದೇವರು ಎಂತದನ್ನು ಕೂಡ ಜೀವಕ್ಕೆ ತರಬಹುದು. Amen. Hallelujah. Let's note down the promise of this today's promise. ಇವತ್ತಿನ ವಾಗ್ದಾನವನ್ನ ನಾವು ನೋಟ್ ಮಾಡ್ಕೊಳ್ಳೋಣ. Luke first chapter, ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 13th verse. 13ನೇ ವಚನ. I will read it for you. ನಾನು ನಿಮಗಾಗಿ ಅದನ್ನು ಓದ್ತೇನೆ. But the angel said to him, ಆದರೆ ಆ ದೂತನು ಜಕರಿಯನಿಗೆ, do not be afraid. ಜಕರಿಯನೇ ನೀನು ಭಯಪಡಬೇಡ. Zechariah, ಜಕರಿಯನೇ your prayer has been answered. ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. Your wife Elizabeth will bear your son. ನಿನ್ನ ಹೆಂಡತಿಯಾದ ಎಲಿಸಬೇತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. And you are to call him John. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. Hallelujah. 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 Hallelujah.